ಕರುನಾಡಲ್ಲಿ ಎದ್ದಿರೋ ಪೂರ್ವ ಮುಂಗಾರು ತಣ್ಣಗಾಗೋ ಹಾಗೆ ಕಾಣ್ತಿಲ್ಲ. ಮೇಲಿಂದ ಮೇಲೆ ಮಳೆಯಾಗ್ತಿದ್ದು ರೈತರ ಬೆಳೆಗಳೆಲ್ಲ ಸರ್ವನಾಶವಾಗ್ತಿವೆ. ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಹೊಡೆತ ಹೇಳತೀರದಂತಾಗಿದೆ. ಬಿಟ್ಟು ಬಿಟ್ಟು ಬರ್ತಾ ಇರೋ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಮಧ್ಯಾಹ್ನದವರೆಗೆ ಬಿಸಿಲ ಪ್ರತಾಪವಿದ್ರೆ ಸಂಜೆಯಾಗ್ತಿದ್ದಂತೆ ಮಹಾಮಳೆಯ ಹೊಡೆತ ಶುರುವಾಗ್ತಿದೆ. ಊರೂರಲ್ಲೂ ಸುರಿತಾ ಇರೋ ಮಳೆ ಅನ್ನದಾತರ ಬದುಕು ನೀರಾಬಟ್ಟೆಯಾಗಿಸ್ತಿದೆ. ಕರುನಾಡಲ್ಲಿ ಸುರಿತಾ ಇರೋ ಬೇಸಿಗೆ ಮಳೆ ಜನರನ್ನ ಕಂಗೆಡಿಸಿದೆ. ಬಾಗಲಕೋಟೆಯಲ್ಲಂತೂ ಧಾರಾಕಾರ ಮಳೆಯಾಗ್ತಿದ್ದು ತತ್ತರಿಸಿ ಹೋಗ್ತಿದ್ದಾರೆ. ಬಿರುಗಾಳಿ ಸಹಿತ ಸುರಿದಂತಹ ಮಳೆಯಿಂದ ಹಲಗುರ್ಕಿ ಗ್ರಾಮದಲ್ಲಿ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಇದರಿಂದ ಕರೆಂಟ್ ಕಟ್ ಆಗಿ ಇಡೀ ಊರೇ ಕತ್ತಲಲ್ಲಿ ಮುಳುಗಿದೆ. ಈ ಬಾರಿ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದಲ್ಲಿ ಮಹಾಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ. ನಿನ್ನೆ ಸುರಿದ ಮಳೆಗೆ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಸೋಮಶೇಖರ್ ಅನ್ನೋ ರೈತ 3 ಎಕರೆಯಲ್ಲಿ ಬಾಳೆ ಬೆಳೆದಿದ್ರು. ಇನ್ನೇನು ಕಟಾವಿಗೆ ಬರ್ತಿದೆ ಅನ್ನೋ ಹೊತ್ತಲ್ಲೇ ಬಿರುಗಾಳಿ ಮಳೆಗೆ ಎಲ್ಲ ನೆಲ ಕಚ್ಚಿದೆ. ವರುಣದೇವನ ರೌದ್ರಾವತಾರಕ್ಕೆ ಬೀದರ್ ಮಂದಿ ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ಮಹಾಮಳೆ ಆರ್ಭಟಕ್ಕೆ ಬೀದರ್ ತಾಲೂಕಿನ ಕಮಟಾಣ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 2 ಮಕ್ಕಳ ಜೊತೆಗೆ 5 ಗಾಯಗೊಂಡಿದ್ದಾರೆ. ಬೀದರ್ನಲ್ಲಿ ಅಕ್ಷರಶಃ ರಣರಣ ಮಳೆಯಾಗ್ತಿದೆ. ಒಂದೇ ಸಮನೆ ಸುರಿದ ಜೋರು ಮಳೆಗೆ ದೊಡ್ಡ ಅನಾಹುತವೇ ಸೃಷ್ಟಿಯಾಗಿದೆ. ಬೀದರ್ನಲ್ಲೂ ಇಂಥದ್ದೇ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ. ಅಣದೂರವಾಡಿ ಗ್ರಾಮದ ಬಳಿಯ ವಾಟರ್ ಪಾರ್ಕ್ನಲ್ಲಿ 15ಕ್ಕೂ ಹೆಚ್ಚು ಮಂದಿ ಆಟ ಆಡ್ತಿದ್ದವರು ಬಟ್ಟೆ ಬದಲಿಸೋಕೆ ಅಂತ ರೂಮ್ಗೆ ಹೋಗಿದ್ದಾರೆ. ಈ ವೇಳೆ ಬಿರುಗಾಳಿ ಮಳೆ ಅಬ್ಬರಿಸಿದ ಪರಿಣಾಮ ಗೋಡೆ ಕುಸಿದು 10 ಜನ ಗಾಯಗೊಂಡಿದ್ದಾರೆ. ಮಹಾಮಳೆ ಶುರುವಾದ್ರೆ ಅವಾಂತರಗಳು ಕಟ್ಟಿಟ್ಟ ಬುತ್ತಿ. ಯಾರ್ ಮನೆ ಕುಸಿಯುತ್ತೆ, ಯಾವ ಬೆಳೆ ಹಾಳಾಗುತ್ತೋ ಅನ್ನೋ ಆತಂಕ ಹೆಚ್ಚಾಗುತ್ತೆ. ಮೈಸೂರಿನಲ್ಲೂ ಇಂಥದ್ದೇ ಅನಾಹುತ ಸಂಭವಿಸಿದೆ. ಯರಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಇಟ್ಟಿಗೆ ಗೂಡಿನ ಮೇಲ್ಛಾವಣಿ ದಿಕ್ಕಾಪಾಲಾಗಿದೆ. ಸಂಘ ಸಂಸ್ಥೆಗಳಿಂದ ಸಾಲ ಮಾಡಿ ನಿರ್ಮಾಣ ಮಾಡಿದ್ದ ಇಟ್ಟಿಗೆ ಗೂಡು ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಮಹಾಮಳೆಗೆ ಚಾಮರಾಜನಗರ ಅನ್ನದಾತರು ಕಣ್ಣೀರಿಡ್ತಿದ್ದಾರೆ. ಆಳೆತ್ತರಕ್ಕೆ ಬೆಳೆದು ನಿಂತಿದ್ದ ಬಾಳೆ ಬೆಳೆಯೆಲ್ಲ ನೆಲ ಕಚ್ಚಿದೆ. ಈ ಬಾರಿ ಒಳ್ಳೆ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ವರುಣದೇವ ಕೊಳ್ಳಿ ಇಟ್ಟಿದ್ದಾನೆ. ದೇಶವಳ್ಳಿ, ಹೆಗ್ಗವಾಡಿಪುರ, ಬಸವಟ್ಟಿ, ಕಾವುದವಾಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅಪಾರ ಬಾಳೆ ಬೆಳೆ ನಷ್ಟವಾಗಿದೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ಕಣ್ಣೀರಿಡ್ತಿದ್ದಾರೆ. 15 ದಿನ ಕಟಾವಬೇಕು ನೀ ಇದು ಬಾಯಿಗೆ ಬಂದದು ಕೈಗೆ ಬರೋದಾಗ ಆಗ್ಬಿಟ್ಟಿದೆ. ಆದ್ದರಿಂದ ನಾವು ಇದನ್ನೆಲ್ಲ ಸಾಲ ಮಾಡ್ಕೊಂಡು ಸಾಲ ಸೋಲ ಮಾಡ್ಕೊಂಡು ನೋಡಿ ನಮ್ಮ ಹೆಂಗಸ್ರ ತಾಲಿ ಚೇಂಜ್ ಮಾಡಿಬಿಟ್ಟು ಇದು ಮಾಡಿದ್ರು ಸರ್. 2 ಲಕ್ಷಕ್ಕೆ ಮಾಡಿಬಿಟ್ಟು ಈ ಬೆಳೆ ಹಾಕಿದ್ದೀವಿ. ಇದ್ರಲ್ಲಿ ನಾವೇನು ತಗೊಳ್ಳೋ ಸರ್? ಈ ಸರ್ಕಾರ ಏನು ಮಾಡ್ತಾ ಇದೆ ಸರ್? ಕಣ್ಣು ಮುಚ್ಕೊಂಡು ಕೂತಿದ್ದೆ ಸರ್. ರೈತರ ಬಗ್ಗೆ ಕಾಳಜಿನೇ ಇಲ್ವಲ್ಲ ಸರ್? ಚಾಮರಾಜನಗರ ಜಿಲ್ಲೆಯ ಹನೂರು ಭಾಗದಲ್ಲಿ ಮತ್ತೆ ಧಾರಾಕಾರ ಮಳೆಯಾಗಿದೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದ ಲೊಕ್ಕನಹಳ್ಳಿ ಗ್ರಾಮದ ತಗ್ಗು ಪ್ರದೇಶದಲ್ಲಿ 10 ಅವಾಂತರ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನ ಪರದಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಲೊಕ್ಕನಹಳ್ಳಿ ಒಡೆಯರಪಾಳ್ಯ ರಸ್ತೆ ನದಿಯಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಕಡಲ ತೀರಗಳಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಹೀಗಾಗಿ ಸಮುದ್ರಕ್ಕೆ ಯಾರೂ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಯಾವ ಕ್ಷಣದಲ್ಲಿಯಾದರೂ ಭಾರೀ ಮಳೆಯಾಗೋ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಸಮುದ್ರದಲ್ಲಿ ಅಲೆಗಳು ಹೆಚ್ಚಾಗಿರುವುದರಿಂದ ಯಾರೂ ಕೂಡ ಸಮುದ್ರದಲ್ಲಿ ಇಳಿಯಬಾರದಾಗಿ ಸೂಚಿಸಿದೆ.
ಇನ್ನು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆ ಮುಂದಿನ 5 ದಿನಗಳ ಕಾಲ ಮೀನುಗಾರಿಕೆ ಮಾಡದಂತೆ ಭಾರತೀಯ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಸಮುದ್ರದಲ್ಲಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದ್ದು, ಕರ್ನಾಟಕ, ಕೇರಳಂ ಕರಾವಳಿ ತೀರದ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಇನ್ನೆರಡು ದಿನ ಕರುನಾಡಿಗೆ ಮಳೆ ಅಲರ್ಟ್. ರಾಜ್ಯದಲ್ಲಿ ಇನ್ನೆರಡು ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. 9 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ಸುರಿತಾ ಇರೋ ಪೂರ್ವ ಮುಂಗಾರು ಜನರ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.